ಈಗ ನೋವು ಅಂದ ತಕ್ಷಣ ಸಾಮಾನ್ಯವಾಗಿ ಜನರು ತಿಳ್ಕೊಂಡಿರೋದು ಅದೊಂದು ಲಕ್ಷಣ ಕರೆಕ್ಟ್ ಅಂತ ಹೇಳಿ. ಹೌದು. ಅದೇ ನೀವು ಈಗ ಸೂಪರ್ ಸ್ಪೆಷಾಲಿಟಿ ಮಾಡಿರುವಂತಹ ತಜ್ಞರು ಏನ್ ಹೇಳ್ತೀರಿ ಅಂದ್ರೆ, ಈ ಕ್ರಾನಿಕ್ ಪೇನ್ ಅನ್ನುವಂಥದ್ದೇನಿದೆ ಅದು ಒಂದು ರೋಗ ಆಗುವ ಸಾಧ್ಯತೆ ಇದೆ, ರೋಗವೇ, ಹಾಗಾಗಿ ಅದಕ್ಕೆ ತಕ್ಕದಾದಂತಹ ಚಿಕಿತ್ಸೆಯನ್ನ ಮಾಡುವಂಥದ್ದು ಅಗತ್ಯ ಅಂತ ಹೇಳ್ತಿರಲ್ಲ, ಯಾವ ಕಾರಣಗಳಿಗಾಗಿ? ಸೊ ಇವಾಗ ನೋವು ಅನ್ನೋದು ಒಂದು ಫಿಸಿಕಲ್ ಕಾನ್ಸೆಪ್ಟ್ ಅನ್ನೋದು ಎಲ್ಲರ ಯೋಚನೆ, ಅಂದ್ರೆ ಬರೀ ಮೈಗೆ ಬರುತ್ತೆ ಅಂತ ಮಾತ್ರ. ಬಟ್ ನೋವು ಯಾವಾಗ ದೀರ್ಘಕಾಲವಾಗಿರುತ್ತೋ ಒಬ್ಬ ಮನುಷ್ಯನನ್ನು ಕುಂಠಿತಗೊಳಿಸುತ್ತದೆ. ಯಾವ ಕಾರಣಗಳಲ್ಲಿ ಕುಂಠಿತಗೊಳಿಸುತ್ತದೆ? ಅವರಿಗೆ ಮಾನಸಿಕವಾಗಿ ಕುಗ್ಗುತ್ತಾರೆ. ಸೊ ಸೈಕಲಾಜಿಕಲಿ ಇಟ್ ವಿಲ್ ಅಫೆಕ್ಟ್ ದೆಮ್. ನೆಕ್ಸ್ಟು ಎಲ್ಲ ಕಡೆ ಒಡನಾಟ ಕಡಿಮೆ ಆಗುತ್ತೆ. ಸೋಷಿಯಲಿ ದೇ ವಿಲ್ ನಾಟ್ ಗೋ ಅಂಡ್ ಇಂಟ್ರಾಕ್ಟ್ ವಿತ್ ಪೀಪಲ್, ದೇ ವಿಲ್ ನಾಟ್ ಟಾಕ್ ಟು ಪೀಪಲ್, ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಒಬ್ಬಂಟಿಗರಾಗಿ ಹೋಗ್ತಾರೆ. ಅದರಿಂದ ಅವರಿಗೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಈ ಥರದ್ದು ಎಲ್ಲ ಥರ ಡಾಕ್ಟರ್ ಹತ್ರನೂ ಮೀಟ್ ಮಾಡಿದ್ದೀನಿ, ಎಲ್ಲ ಥರ ನೋಡಿದ್ದೀನಿ, ಚಿಕಿತ್ಸೆ ತೆಗೆದುಕೊಂಡಿದ್ದೀನಿ ಅವ್ರ ಹತ್ರದಿಂದ, ಆದ್ರೂ ನೋವು ಕಡಿಮೆ ಆಗ್ತಿಲ್ಲ, ಯಾತಕ್ಕೆ ಅನ್ನೋದು ಒಂದು ಯೋಚನೆ ಬರೋಕ್ಕೆ ಶುರು ಆಗುತ್ತೆ. ಯೋಚನೆ ಬಂದ ನಂತರ ಭಗವಂತ 6 ತಿಂಗಳಾಯಿತು, ಎಲ್ಲ ಥರದ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ನನ್ನ ಕಡೆಯಿಂದ ಏನಾಗುತ್ತೋ ಎಲ್ಲ ಮಾಡಿದ್ದೀನಿ, ಆದರೂ ಕಡಿಮೆ ಆಗ್ತಿಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ನನ್ನಿಂದ ಈ ತಪ್ಪು ಆದ ನಂತರ ನನಗೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ ಅನ್ನೋದು ಸ್ಪಿರಿಚುವಲ್ ಪೇನ್. ಸೊ ಆಸ್ ಅ ಪರ್ಸನ್ ಓನ್ಲಿ ಫಿಸಿಕಲ್ ಮಾತ್ರನೇ ಅಲ್ಲ, ಇಟ್ ವಿಲ್ ಅಫೆಕ್ಟ್ ದಿ ಎಂಟೈರ್ ಪರ್ಸ್ಪೆಕ್ಟಿವ್ ಆಫ್ ದಟ್ ಪೇಷಂಟ್. ಸೊ ಆಗೇನಾಗುತ್ತೆ, ಒಂದು ಮನುಷ್ಯನಲ್ಲಿ ಯಾವ್ದ್ಯಾವುದು ಆಸ್ಪೆಕ್ಟ್ಸ್ ಇದಾವೆ, ಎಲ್ಲ ಡೈಮೆನ್ಷನ್, ಎಲ್ಲ ಕೋಣಗಳಿಂದನೂ ಅವ್ರಿಗೆ ಅಫೆಕ್ಟ್ ಆಗೋದ್ರಿಂದ ಇದು ಡಿಸೀಸ್ ಅಂತಾನೆ ಆಗುತ್ತೆ. ಪ್ಲಸ್ ಇದಕ್ಕೆ ಮಾಹಿತಿ, ಇಟ್ ಇಸ್ ನಾಟ್ ಓನ್ಲಿ ಒಬ್ಬರಿಂದ ಟ್ರೀಟ್ಮೆಂಟ್ ಆಗುತ್ತೆ ಅಂತ, ಇಟ್ಸ್ ಅ ಟೀಮ್ ಎಫರ್ಟ್. ಆದ್ರಿಂದ ಇಟ್ ಇಸ್ ಎ ಡಿಸೀಸ್ ಅಂಡ್ ಇಟ್ ನೀಡ್ಸ್ ಸ್ಪೆಷಲ್ ಅಟೆನ್ಷನ್.